ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ತಾಳಿ ಕಿತ್ತೆಸೆದು ಹೋಗಿದ್ದವಳೇ ಮತ್ತೆ ಕಟ್ಟಿಸಿಕೊಂಡಳು. ಶ್ರೀಮಂತ ಯುವತಿ ಹಾಗೆ ಬಡ ಪೇಂಟರ್ ಲವ್ ಸ್ಟೋರಿ. ಪೊಲೀಸ್ ಠಾಣೆಯಲ್ಲೇ ನಡೆದಿದ್ದು ತಾಳಿ ವಾಪಸ್ ಪ್ರಕ್ರಿಯೆ. ಜೀವ ಭಯದಿಂದ ಚಿಕ್ಕಬಳ್ಳಾಪುರ ತೊರೆದ ನವಜೋಡಿ. ಇದು ಪೇಂಟರ್ ಹುಡುಗ ಶ್ರೀಮಂತ ಹುಡುಗಿಯ ಸಿನಿಮೀಯ ಲವ್ ಸ್ಟೋರಿ. ನೋಡಿ, ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ. ಪ್ರೀತಿ ಎಂಥವರನ್ನ ಬೇಕಾದರೂ ಕೂಡ ತನ್ನ ಜಾಲದಲ್ಲಿ, ತನ್ನ ಬಲಿಯಲ್ಲಿ ಬೀಳಿಸಿಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ಅಂತಾನೆ ಹೇಳ್ಬೋದು. ನೋಡಿ, ಪ್ರೀತಿಗೆ ಜಾತಿ, ಹಣ ಅಂದರೆ ಭೇದ ಭಾವ ಬರೋದಿಲ್ಲ. ಪ್ರೀತಿ ಅಂದರೆ ಅದೊಂಥರ ಹೇಗೆ ಅಂದರೆ, ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ದೇನೆ ಒಬ್ಬರ ಪ್ರೀತಿಯಲ್ಲಿ, ಒಬ್ಬರ ಪ್ರೀತಿಯ ಪಾಶದಲ್ಲಿ ಬೀಳೋದೇ ನಿಜವಾದ ಪ್ರೀತಿ ಅಂತ ಹೇಳ್ಬೋದು, ಅಥವಾ ಲವ್ ಅಂತ ಹೇಳ್ಬೋದು. ಈಗ ಒಬ್ಬ ಶ್ರೀಮಂತ ಹುಡುಗಿ ಬಡ ಪೇಂಟರನ್ನ ಮದುವೆ ಆಗೋದ್ರ ಮುಖಾಂತರ ಒಂದು ಪ್ರೀತಿಗೆ ಅರ್ಥಪೂರ್ಣವಾದಂತಹ ಒಂದು ವ್ಯಾಖ್ಯಾನವನ್ನ ತಂದುಕೊಟ್ಟಿದ್ದಾಳೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರದಲ್ಲಿ. ನೋಡಿ, ಪೋಷಕರ ಒತ್ತಾಯಕ್ಕೆ ಮಣಿದು ಪೊಲೀಸ್ ಠಾಣೆಯಲ್ಲೇ ಪತಿಯ ತಾಳಿ ಕಿತ್ತೆಸೆದು ಹೋಗಿದ್ದ ಶ್ರೀಮಂತ ಯುವತಿಯೊಬ್ಬಳು 6 ತಿಂಗಳ ಬಳಿಕ ಬಡ ಪೇಂಟರ್ ಪ್ರಿಯಕರನ ಬಳಿಗೆ ಮರಳಿ ಬಂದು ದೇವಾಲಯದಲ್ಲಿ ಮರುಮದುವೆಯಾಗಿದ್ದಾಳೆ. ಅಂತಸ್ತು ಮತ್ತು ಜಾತಿಯ ಗೋಡೆಗಳನ್ನ ಮೀರಿ ಒಂದಾದ ಈ ಜೋಡಿಯ ಸಿನಿಮೀಯ ಪ್ರೇಮಕತೆ ಇದೀಗ ಭಾರಿ ಸದ್ದು ಮಾಡಿದೆ. ಪ್ರೇಮಕ್ಕೆ ಜಾತಿ, ಧರ್ಮ, ಅಂತಸ್ತು ಹಾಗೆ ಬಡತನ, ಶ್ರೀಮಂತಿಕೆಯ ಭೇದ ಇಲ್ಲ ಅನ್ನುವ ಮಾತಿಗೆ ಸಾಕ್ಷಿ ಆಗುವಂತಹ ವಿಚಿತ್ರ ಹಾಗೂ ಸಿನಿಮೀಯ ಶೈಲಿಯ ಪ್ರೇಮಕಥೆಯೊಂದು ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. 6 ತಿಂಗಳ ಹಿಂದೆ ಹೆತ್ತವರ ಒತ್ತಡಕ್ಕೆ ಸಿಲುಕಿ ಪೊಲೀಸ್ ಠಾಣೆಯಲ್ಲೇ ಪ್ರಿಯಕರ ಕಟ್ಟಿದ್ದ ತಾಳಿಯನ್ನ ಕಿತ್ತೆಸೆದು ಹೋಗಿದ್ದ ಯುವತಿಯೊಬ್ಬಳು ಇದೀಗ ತನ್ನ ಅಸಲಿ ಪ್ರೀತಿಯನ್ನ ಹುಡುಕಿಕೊಂಡು ಬಂದು ಅದೇ ಯುವಕನೊಂದಿಗೆ ದೇಗುಲದಲ್ಲಿ ಮರುಮದುವೆ ಆಗಿದ್ದಾಳೆ. ಮನೆಯವರ ತೀವ್ರ ವಿರೋಧ ಹಾಗೆ ಜೀವ ಬೆದರಿಕೆಯ ನಡುವೆಯೂ ಈ ಪ್ರೇಮಿಗಳು ಮತ್ತೆ ಒಂದಾಗಿದ್ದಾರೆ. 6 ತಿಂಗಳ ಹಿಂದೆ ಮುರಿದು ಬಿದ್ದಿದ್ದ ಮದುವೆ ಚಿಕ್ಕಬಳ್ಳಾಪುರದ ಕಂದವಾರ ಬಡಾವಣೆಯ ನಿವಾಸಿಯಾದ ಕೀರ್ತನ ಬಲಜಿಗ ಸಮುದಾಯದ ಶ್ರೀಮಂತ ಕುಟುಂಬಕ್ಕೆ ಸೇರಿದ ಯುವತಿ. ಅದೇ ನಗರದ ಎಸ್ಟಿ ಸಮುದಾಯಕ್ಕೆ ಸೇರಿದ ಸಾಯಿ ಸಂದೀಪ್ ಅನ್ನುವ ಬಡ ಯುವಕ ಪೇಂಟಿಂಗ್ ಕೆಲಸವನ್ನ ಮಾಡಿಕೊಂಡಿರ್ತಾನೆ. ಪರಸ್ಪರ ಪ್ರೀತಿ ಮಾಡ್ತಿದ್ದ ಇವರು 6 ತಿಂಗಳ ಹಿಂದೆಯಷ್ಟೇ ಮನೆಯವರಿಗೆ ತಿಳಿಸದೆ ಪ್ರೇಮ ವಿವಾಹ ಆಗಿರ್ತಾರೆ. ಆದರೆ ಅಂತಸ್ತಿನ ಭೇದದ ಹಿನ್ನೆಲೆಯಲ್ಲಿ ಯುವತಿಯ ಪೋಷಕರು ಈ ಮದುವೆಗೆ ವಿರೋಧವನ್ನ ವ್ಯಕ್ತಪಡಿಸಿ ಗಲಾಟೆ ಕೂಡ ಮಾಡಿರ್ತಾರೆ. ಪೋಷಕರ ತೀವ್ರ ಒತ್ತಡ ಹಾಗೆ ಭಾವನಾತ್ಮಕ ಬ್ಲ್ಯಾಕ್ ಮೇಲ್ಗೆ ಮಣಿದಿದ್ದ ಕೀರ್ತನ ಜನವರಿ 6ನೇ ತಾರೀಕು ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲೇ ಸಂದೀಪ್ ಕಟ್ಟಿದ್ದ ತಾಳಿಯನ್ನ ಕಿತ್ತೆಸೆದು ಹೆತ್ತವರ ಜೊತೆ ಮನೆಗೆ ಮರಳಿರ್ತಾಳೆ. ಆ ಮೂಲಕ ಇವರ ಪ್ರೇಮಕತೆ ಅಲ್ಲಿಗೆ ಮುಗೀತು ಅಂತ ಎಲ್ಲರೂ ಕೂಡ ಭಾವಿಸಿರ್ತಾರೆ. ಮರಳಿ ಬಂದು ದೇಗುಲದ ಮುಂಭಾಗ ರಸ್ತೆಯಲ್ಲಿ ತಾಳಿಯನ್ನ ಕಟ್ಸ್ಕೊಂಡಿದ್ದಾಳೆ ಕೀರ್ತನ. ನೋಡಿ, ಹೆತ್ತವರ ಒತ್ತಾಯಕ್ಕೆ ಮಣಿದು ಅವತ್ತು ತಾಳಿ ಕಿತ್ತು ಹಾಕಿದ್ರು ಕೀರ್ತನ ಆಳಿಗೆ ಸಂದೀಪ್ ಮೇಲಿದ್ದ ಪ್ರೀತಿ ಮಾತ್ರ ಕೊಂಚವೂ ಕಡಿಮೆ ಆಗಿರಲಿಲ್ಲ. ಕಳೆದ 6 ತಿಂಗಳಿಂದ ಸೂಕ್ತ ಸಮಯಕ್ಕಾಗಿ ಕಾಯ್ತಿದ್ದ ಆಕೆ ಇತ್ತೀಚೆಗೆ ನಿನ್ನನ್ನ ಬಿಟ್ಟು ನನಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸಂದೀಪ್ಗೆ ಸ್ವತಃ ಫೋನ್ ಮಾಡಿ ಕರೆಸಿಕೊಂಡಿದ್ದಾಳೆ. ತಕ್ಷಣವೇ ಮನೆ ಬಿಟ್ಟು ಹೊರಟು ಬಾ ಕೀರ್ತನ ದೇವಸ್ಥಾನದ ಮುಂಭಾಗದ ರಸ್ತೆಯಲ್ಲೇ ನಿಂತು ಸಂದೀಪ್ ಕೈಯಿಂದ ಮತ್ತೊಮ್ಮೆ ತಾಳಿಯನ್ನ ಕಟ್ಟಿಸಿಕೊಂಡಿದ್ದಾಳೆ. ಇಷ್ಟೇ ಅಲ್ಲದೆ ಈ ಜೋಡಿ ಸದ್ಯ ಮರು ಮದುವೆಯ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಸಂತಸವನ್ನ ವ್ಯಕ್ತಪಡಿಸಿದೆ. ಜೋಡಿಯು ಸದ್ಯ ಯುವತಿಯ ಕಡೆಯವರಿಂದ ಜೀವ ಬೆದರಿಕೆ ಇರುವ ಕಾರಣ ಚಿಕ್ಕಬಳ್ಳಾಪುರ ತೊರೆದು ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ ಎನ್ನಲಾಗ್ತಾ ಇದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ನಿಮ್ಮದು ವೇಗ ನಮ್ಮದು.